ಬಂಡಿ ಕೊಡಿಗೇನಹಳ್ಳಿ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭವನ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬಾರದೆಂದು ಕೆಲವು ಊರಿನ ಸರ್ವಣಿಯರನ್ನು ಎತ್ತಿಗಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಯ ನಿರ್ವಹಣೆಗೆ ಕಟ್ಟಿರುವ ಕಟ್ಟೆಯನ್ನು ಧ್ವಂಸ ಮಾಡಿರುವ ಮಂಜುನಾಥ್ ಇತರರನ್ನು ಗಡೀಪಾರು ಮಾಡಿಸಲು ಹಾಗೂ ದಿನಾಂಕ 13/4/2026ರಂದು ಮಾದಿಗ ಸಮುದಾಯಕ್ಕೆ ಸೇರಿದ ಚಂದನ್ ಕುಮಾರ್ ಅವರ ಮೇಲೆ ಎರಡನೇ ಬಾರಿ ಮಾರಣಾಂತಿಕ ಹಲ್ಲೆ ಮಾಡಲು ಪ್ರಯತ್ನಿಸಿರುವ ಆರೋಪಿಗಳಾದಂಥ ವಿನೋದ್, ಕಾರ್ತಿಕ್, ಕಿರಣ್, ರಂಗಪ್ಪ, ಬಂಡೆ ಮುನಿರಾಜ್, ರವಿಕುಮಾರ್, ಕಾಟಮ್ಮ, ಗೌರಮ್ಮ, ಶ್ರೀನಿವಾಸ್, ಮಧು ಇತರರನ್ನು ಬಾಗಲೂರು ಪೊಲೀಸ್ ಠಾಣಾ ಅಧಿಕಾರಿಗಳು ಬಂಧಿಸಿ ಇವರ ವಿರುದ್ಧ ಗೂಂಡಾ ಕಾಯ್ದೆಗಳನ್ನು ತೆರೆದು ಗಡೀಪಾರಿಗೆ ಒತ್ತಾಯಿಸಿ ಮಾಡುತ್ತಿರುವ ಪತ್ರಿಕಾಗೋಷ್ಠಿಯನ್ನು ಡಾಕ್ಟರ್ ಬಿ.ಆರ್. ಮುನಿರಾಜು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೈ ಭೀಮ್ ಬಂಧುಗಳೇ, ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ ವಿಚಾರವೇನೆಂದರೆ, ನಾವು ದಿನಾಂಕ 14/4/2026ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಜಗಜೀವನ್ ರಾಮ್ ಅವರ ಜಯಂತಿ ಪ್ರಯುಕ್ತ ಪಟ್ಟಿಕೊಡಿನಹಳ್ಳಿ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹಾಗೂ ನಮ್ಮ ಒಂದು ಸಮುದಾಯದ ಮುಂಭಾಗದಲ್ಲಿ ಕೇಂದ್ರ ಸಚಿವರಾದಂಥ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ಕೈಯಿಂದ ನಾವು ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನಕ್ಕೆ ಅರಿವು ಮೂಡಿಸ್ಬೇಕಂತೇಳಿ ನಾವು ಒಂದು ಕಾರ್ಯಕ್ರಮ ಅನ್ಕೊಂಡು ಕಾರ್ಯಕ್ರಮ ಮಾಡ್ಬೇಕಂತಿದ್ರೆ, ಈ ನಮ್ಮ ಬಂಡಗೋಳಿ ಗ್ರಾಮದ ಬಿ.ಕೆ. ಮಂಜು ಅನ್ನೋ ಒಬ್ಬ ಸವರ್ಣೀಯರ ಜಾತಿಗೆ ಸೇರಿದವರು ಅಲ್ಲಿ ದಲಿತರನ್ನ ಒಳಗಡೆ ಬಿಟ್ಕೊಂಬಾರ್ದು ಅಂತೇಳಿ ಸುಮಾರು ವರ್ಷಗಳಿಂದ ಹುನ್ನಾರಗಳನ್ನು ನಡೆಸ್ಕೊಂಡು ಬಂದು ಆ ಒಂದು ಕಾರ್ಯಕ್ರಮ ನಡೀತಿದ್ದಂಗೆ ನಮಗೆ ಇಲ್ಲಿ ಅಡಚಣೆ ಮಾಡಿಸ್ತಾರೆ. ನಾವು ಸಂಬಂಧಪಟ್ಟಂಥ ಬಾಗಲೂರು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಆದೇಶವನ್ನು ಪಡ್ಕೊಂಡು, ನೀವು ಅಂಬೇಡ್ಕರ್ ಪುತ್ಥಳಿನ ಇಡಬೇಕಾದ್ರೆ ನೀವು ಒಂದು ಸರ್ಕಾರದಿಂದ ಒಂದು ಅನುಮತಿ ತಗೊಂಡು ಇಡಿ ಅಂತ ಹೇಳ್ತಾರೆ. ಸರಿ ಸರ್ ಅಂತ ನಾವು ಒಪ್ಕೊಂಡು ನಮ್ಮ ಮುಖಾಂತರನೇ ಅವ್ರನ್ನೂ ಕರೆಸ್ಬಿಟ್ಟು ಅವ್ರಿಗೂ ಹೇಳ್ತಾರೆ. ಸರಿ ಸರ್ ಅಂತ ನಾವು ಒಪ್ಕೊಂಡು ಹೋಗ್ತೀವಿ. ಒಪ್ಕೊಂಡು ಹೋದಾದ್ಮೇಲೆ ಸಾಯಂಕಾಲ ಏನು ಮಾಡ್ತಾವೆ ಅಂದರೆ 13ನೇ ತಾರೀಕು ಸಾಯಂಕಾಲ ಏಕಾಏಕಿ ಬಾಲಂಗುಚ್ಚಿಗಳೇನಿದಾರ ಈ ಬೋವಿ ಸಮುದಾಯದವರು ಅವ್ರನ್ನ ಸೇರಿಸ್ಕೊಂಡು ಬಿ.ಕೆ. ಮಂಜನ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಕಟ್ಟೆಯನ್ನು ಧ್ವಂಸ ಮಾಡಿ ಬಿಸಾಕ್ತಾರೆ. ಈ ವಿಚಾರ ನನಗೆ ಗೊತ್ತಾದ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಗಮನಾರ್ಹ ರೀತಿಯಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ಕೊಟ್ಟಿದ ಕೂಡಲೇ ಇಮಿಡಿಯೇಟ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅವರೆಲ್ಲ ಇದು ಮಾಡ್ಕೊಂಡು ಬೆಳಗ್ಗೆ ಒಂದು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀನಿ. ಇದುವರೆಗೂ ಅವ್ರಿಗೆ ಒಂದು ಅವ್ರ ಮೇಲೆ ದೂರು ದಾಖಲಾಗಲ್ಲ. ಆಮೇಲೆ ACP ಅವ್ರಿಗೆ ಮತ್ತು DCP ಅವ್ರ ಗಮನಕ್ಕೆ ತರಿಸಿ ಅವ್ರ ವಿಚಾರಗಳನ್ನು ಅವರು ಕೈಗೂಡಿಸ್ಕೊಬೇಕು ಮತ್ತು ಅವ್ರ ಮೇಲೆ FIR ಆಗ್ಬೇಕಂತೇಳಿ ಇದುವರೆಗೂ ಆಗಿರಲ್ಲ. ಆಮೇಲೆ ಮೊನ್ನೆ ಏನು ಮಾಡ್ತಾರೆ, 19ನೇ ತಾರೀಕು ನಮ್ಮ ಚಂದನ್ ಅನ್ನೋರು, ನನ್ನ ತಂಗಿ ಮಗ ಇರ್ತಾನೆ, ಅವನಿಗೆ ತಂದೆ ತಾಯಿಗಳು ಯಾರು ಇರಲ್ಲ, ಅವನ ಹಿಂದೆನೂ ಸಹ 2024 ಸಾಲಿನಲ್ಲಿ ಅವನ ಮೇಲೆ ಮರಣಾಂತಿಕ ಹಲ್ಲೆಯನ್ನು ಮಾಡಿಸಿರ್ತಾನೆ. ಅದೇ ಪಾರ್ಟಿಗಳು ಮೊನ್ನೆ 19ನೇ ತಾರೀಕು ಬಂಡೆ ಜಾಗದಲ್ಲಿ ಒಂದು ಆಲ್ದ ಮರನ ಏನೋ ಒಂದು ಮರ ಇರ್ತದೆ, ಆ ಮರದ ಪಕ್ಕದಲ್ಲಿ ವಾಲಿಬಾಲ್ ಆಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆಟ ಆಡೋಕ್ಕೆ ನೋಡೋಂಥ ಸಂದರ್ಭದಲ್ಲಿ ಇವರು ಮೊಚ್ಚಗಳು ಲಾಂಗಗಳೆಲ್ಲ ಹಿಡ್ಕೊಂಡು ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಕಲ್ಲಲ್ಲೆಲ್ಲ ಹೊಡೆದು ಗಾಯಗಳೆಲ್ಲ ಮಾಡಿ ಅವನಿಗೆಲ್ಲ ಭಾಳ ಚಿತ್ರಹಿಂಸೆಗೆ ಹೊಡೆದಾಕ್ತಾರೆ ಅವನ್ನ. ಆಮೇಲೆ ಅದ್ರ ಜೊತೆಲಿದ್ದಂಥ ನಮ್ಮ ಶ್ರೀನಿವಾಸರು ಇರ್ತಾರೆ, ಮುನ್ಪಾಟಲ್ಲರು ಇವರು ಇರ್ತಾರೆ. ಇವರಿಬ್ರು ಇಲ್ಲ ಅಂದರೆ ಅವತ್ತು ಮಾರಣಾಂತಿಕವಾಗಿ ಅವನ ಮೇಲೆ ಹಲ್ಲೆ ಮಾಡಾಕ್ತಾ ಇದ್ರು. ಆ ವಿಚಾರ ಇಮಿಡಿಯೇಟ್ಲಿ ನಾನು ಬಂದು ಬಾಗಲೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು, ಆಮೇಲೆ ಕಂಪ್ಲೇಂಟ್ ಕೊಡೋಕೆ ಮುಂಚೆಗಡೆ ನಾನು 112ಗೆ ಕರೆ ಮಾಡಿ, ಆಮೇಲೆ ಮಾಹಿತಿ ಕೊಟ್ಟಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಮನೆ ಹತ್ರ ಬಂದ್ಬಿಟ್ಟು ಮಾಹಿತಿ ತೊಗೊಂಡೋಗಿ ಹೇಳ್ತಾರೆ, ನೆನ್ನೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ, FIR ಆಗ್ತದೆ. ಆ FIR ಆದ ಕೂಡಲೇ ಅವ್ರನ್ನ ಕೆಲವು 3-4 ಆರೋಪಿಗಳನ್ನ ಬಂಧಿಸಿ ಬಂದಿಕಲ್ನಲ್ಲಿ ಹಾಕಿರ್ತಾರೆ. ಆಮೇಲೆ ನಂತರ ಅವ್ರ ಆಪೋಸಿಟ್ ಅವರು ಚಂದನ್ ಕುಮಾರ್ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ. ಅದು ತುಂಬ ಕಾನೂನು ಬಾಹಿರವಾಗಿದ್ದು, ಚಂದನ್ ಕುಮಾರ್ ಏನು ಮಾಡಲ್ಲ, ಅವನ ಜೊತೆ ಚಾಕು ಇದೆ ಅದಿದೆ ಅಂತ ಹೇಳಿದ್ರೆ ಚಾಕುವಿನಲ್ಲಿ ಏನಿರಲ್ಲ. ಅವರೇ ಹೇಳಿದ್ದಾರೆ, ಕಾಟಮ್ಮವ್ರ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಚಂದನನ್ನ ನನ್ನ ಮಗನೇ ಹೊಡೆದವನೇ ಕಲ್ಲಲ್ಲಿ ಗುದ್ದಿದ್ದಾನೆ ಅಂತ ಹೇಳಿ FIR ಅವರೇ ಕೊಟ್ಟಿದ್ದಾರೆ. ಹೊಡೆದಿರೋದು ಪ್ರೂಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು, ಅವ್ರನ್ನ ಇಮಿಡಿಯೇಟ್ಲಿ ಜೈಲ್ ಕಟ್ಟಬೇಕು. ನಂತರ ಬಂದ್ಬಿಟ್ಟು ಅವ್ರ ಮೇಲೆ ಏನು ಹಿಂದೆಗಡೆ FIR ಆಗಿತ್ತು ಆ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಬೇಕು. ಅವ್ರ ಮೇಲೆ ಗೂಂಡಾ ಕಾಯ್ದೆಗಳನ್ನ ಇದು ಮಾಡಿಸ್ಬೇಕು. ಆಮೇಲೆ B.K. ಮಂಜನ್ನ ಗಡೀಪಾರು ಮಾಡಿಸ್ಬೇಕು. ಯಾಕಂದ್ರೆ ಅವನೇ ಎಲ್ಲರಿಗೂ ಹೇಳ್ಕೊಟ್ಟು ನಮ್ಮನ್ನ ಮೇಲೆ ಹಲ್ಲೆಗಳು ಮಾಡ್ಸಕ್ಕೆ ಇದು ಮಾಡ್ತಾ ಇದ್ದಾನೆ. ಈ ವಿಚಾರದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಮತ್ತು ಆಮೇಲೆ ನಮ್ಮ ಮುನ್ಪಾಟ ಅವರು ಇಲ್ಲಾಂದರೆ ಅವ್ರನ್ನ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾ ಇದ್ರು.
ಈ ವಿಚಾರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ವಿಚಾರದಲ್ಲಿ FIR ಮಾಡಿದ್ದಾರೆ. ಕೆಲವರು ಬಂಧಿಸೋರು ಯಾವುದೇ ಕಾರಣಕ್ಕೂ ಅವ್ರನ್ನ ಜೈಲು ಕಟ್ಟಬೇಕನ್ನೋದು ನಮ್ದೊಂದಿಗೆ ಇರ್ತದೆ. ಆಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬಹಳ ವ್ಯವಸ್ಥಿತವಾದಂಥ ಕಾನೂನು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ನ್ಯಾಯ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಮುಂದಿನ ವಿಚಾರಗಳಲ್ಲಿ ನಮ್ಮ ಫ್ಯಾಮಿಲಿ ವಿಚಾರಗಳಿಗೆ ಯಾವುದೇ ರೀತಿಯಲ್ಲಿ ಎಂಟ್ರಿ ಆದರೆ BK ಮಂಜುನೇ ಕಾರಣ ಇದೆ. ನಾವು ಬಿಟ್ಟರೆ ಬೇರೆ ಯಾರು ನಮ್ಮ ಊರಲ್ಲಿ ದುಶ್ಮನಗಳಿಲ್ಲ. ಎಲ್ಲರೂ ನಾವು ಸಮಾಧಾನ ಚೆನ್ನಾಗಿ ಇರ್ತೀವಿ. ಅವ್ನು ಇಲ್ದಿದ್ದೆಲ್ಲನೂ ತರಲೆ ಕೆಲಸಗಳು ಮಾಡೋದೇನೆ. ನಾವು ಮಾಡ್ತಾ ಇರೋದು ಅಂಬೇಡ್ಕರ್ ಭವನದ ಹತ್ರ ಕೆಲಸ ಮಾಡಿದ್ರೆ ಅಂಗನವಾಡಿ ಅಂತ ಹೇಳ್ತಾನೆ. ಅಂಗನವಾಡಿ ಬೇರೆ ಕಡೆ ಇದೆ, ಇದು ಬಂದು ಸಮುದಾಯ ಭವನ ನಮ್ದಾಗಿರ್ತದೆ. ಈ ವಿಚಾರದಲ್ಲಿ ಮಂಜು ಅವರಿಗೆ ಮತ್ತೆ ಅವ್ರ ಮೇಲೂ ಕಾನೂನು ಕ್ರಮ ತೀರಿಸ್ಕೋಬೇಕು. ಯಾರು ಅಂಬೇಡ್ಕರ್ ಪುತ್ಥಳಿ ಕಟ್ಟೆಯನ್ನು ಧ್ವಂಸ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕೊಟ್ಟು ಮಾಡಲೇಬೇಕಂತೇಳಿ ನಾವು ಖಂಡಿಸ್ತೀವಿ. ಈ ಚಂದನ್ ಕುಮಾರ್ ಮೇಲೆ ಹಲ್ಲೆ ಮಾಡಿದಂಥ ವಿಚಾರದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಏನ್ ನಡೀತಾ ಆ ವಿಚಾರ ಹೇಳ್ತಾರೆ. ಅದನ್ನ ವಿಡಿಯೋ ಮುಖಾಂತರ ಎಲ್ಲ ಕಡೆ ಪ್ರಚಾರ ಆಗಿ ಮಾಧ್ಯಮದಲ್ಲಿ ವಿಚಾರನ ಪ್ರಚಾರ ಆಗಿ ಇದಾಗಬೇಕು. ಶ್ರೀನಿವಾಸ್ ಅವ್ರ ಮೇಲೆ ನಾವು ಕಾಟಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಕಾನೂನು ಬಾಹಿರವಾಗಿರ್ತದೆ. ಯಾಕಂದ್ರೆ ಅವರು ಗೌಡ್ರ ಸಮಾಜ ಸೇರಿದು ಪಾಪ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿದ್ರೆ ತಪ್ಪಾಗಿರಲಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ಗಳ ಇದಾಗ್ತಾ ಇತ್ತು. ಆ ಒಂದು ವಿಚಾರದಲ್ಲಿ ಅವ್ರು ವಿಡಿಯೋ ಮಾಡಿದಗೋಸ್ಕರನೇ ಇಷ್ಟೊಂದು ವಿಚಾರಗಳಾಗಿ ಪ್ರಚಾರ ಆಗಕ್ಕೆ ವಿಡಿಯೋ ನೋಡಾದ್ಮೇಲೆ ಸರ್ಕಾರಿ ಇನ್ಸ್ಪೆಕ್ಟರ್ ಅವರು FIR ಅವ್ರ ಮೇಲೆ ದಾಖಲಾಗಿರೋದು. ಈಗ ಸೀನಣ್ಣವರು 19ನೇ ತಾರೀಕು ಒಂದು 3:30 4:15 ಇರ್ಬೋದು. ಆ ಟೈಮಲ್ಲಿ ಚಂದನ್ ಕುಮಾರ್ ಅಲ್ಲಿ ಬಂದ ಆಟ ನೋಡಬೇಕು ಅಂತ. ನೀನು ಇಲ್ಲಿ ಇರಬೇಡ, ನೀನು ಹೋಗು, ಯಾಕೆ ಸುಮ್ಮನೆ ಇಲ್ಲಿ ಬಂದಿದ್ಯಾ, ನೀನು ಮನೆಗೆ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವ್ನು ಹೊರಟೋದ. ಮತ್ತೆ ಆದಮೇಲೆ ಇವರು ಮುನ್ರಾಜು, ರವಿ, ವಿನೋದು, ರಂಗಪ್ಪ, ಕಾಟಮ್ಮ ಅವ್ರ ಮಕ್ಕಳು ಎಲ್ಲ ಗ್ಯಾಂಗ್ ಕಟ್ಕೊಂಡು ಒಂದು 7-8 ಜನ ಮಚ್ಚುಗಳು, ಮರಿವಡೆ ಮಚ್ಚುಗಳು, ಚಾಕುಗಳೆಲ್ಲ ತಗೊಂಬಂದು ಗಿಡಗಳಾಗಿ ಇಟ್ಕೊತಾರೆ. ನಾವು ಅಲ್ಲಿ ನೋಡ್ಬಿಟ್ಟು ಏನಪ್ಪ ಇದು ಎಲ್ಲ ಹಿಂಗೆ ಇಡ್ತಾವ್ರೆ ಅಂತ ಮುನ್ಪಟ್ಟಲ್ಲಂಗೆ ನಾನು ಹೇಳಿದೆ. ಏನೋ ಹಿಂಗೆಲ್ಲ ಮುಚ್ಚುಗಳೆಲ್ಲ ತಗೊಂಬಂದು ಇಕ್ಕಂತವ್ರು, ಏನು ಸಮಾಚಾರ ಅಂತ. ಅದಾದ್ಮೇಲೆ 5-10 ನಿಮಿಷಕ್ಕೆ ಚಂದನ್ ಕುಮಾರ್ಕ ಯಾರ ಕಡೆಯಿಂದನೋ ಫೋನ್ ಮಾಡಿಸ್ಬಿಟ್ಟು ಚಂದನ್ ಕುಮಾರ್ನಲ್ಲಿ ಕರ್ಸ್ಕೊಂತಾನೆ ಅವ್ನು ಮುನ್ರಾಜು. ಕರ್ಸ್ಕೊಂಡು ಅವನ ಮೇಲೆ ಏಕೆ ಮುಚ್ಚುಗಳು ಬೀಸ್ಬಿಡ್ತಾರೆ. ನಾನು ಅಲ್ಲೇ ಇದ್ದೆ. ಇದೇನೋ ತಲೆನೋವು ಬರೋಂಗದೆ ಅಂದ್ಬಿಟ್ಟಿದ್ದು. ನಾನೇನು ಮಾಡಿದೆ, ನಾನು ಸ್ಟೇಟಿಕ ವಿಡಿಯೋ ಮಾಡ್ಕೊಂಡಿದ್ದೆ ತಪ್ಪ. ಇವ್ರಿಗೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಸೋ. ನಾವು ಏನು ತೊಂದರೆ ಇಲ್ಲ, ನನಗೇನು ಕಂಪ್ಲೇಂಟ್ ಏನು ಹೊಸದೇನಲ್ಲ. ಇಂಥವೆಲ್ಲ ಭಾಳ ನೋಡಿ ದಿಗ್ಲು ಬಿಲ್ಲಿ ಅಂತ ಮಾಡ್ತಾ ಇರೋದು. ನಾವು ಯಾವುದೇ ಕಾರಣಕ್ಕೂ ನಾನು ದಿಗ್ಲು ಬೀಳೋನಲ್ಲ. ಇವರು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಭಯ ಬೀಳಕ್ಕಾಗ್ತದ. ಇವನೇನು ನಾವೇನಾನ ಇಲ್ಲ ಅಂದಿರ ಚಂದನ್ ಕುಮಾರ್ನ ಅವತ್ತು ಸ್ಪಾಟಲ್ಲೇ ಮರ್ಡ್ರ್ ಮಾಡಾಕೋರು. ಅದನ್ನು ಬಿಡಿಸಿದ ತಪ್ಪಾಯಿತು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದು ತಪ್ಪು ಅಂತೆ ನಾವು. ಇವರು ಪೂರ್ತಿ ಊರಲ್ಲಿ ಫುಲ್ಲು ರೌಡಿಜಮ್ ಮಾಡ್ತಾವ್ರೆ. ಅವ್ನು ರಂಗಪ್ಪನು ಯಾವನ ಗನ್ನುಗಳೆಲ್ಲ ತಗೊಂಡು ಮಾಡ್ಕೊಂಡು ಅವನ ಊರಾಗ ಅವ್ನು 3-4 ಸರಿ ನನ್ನ ಹತ್ರನೇ ಹೇಳವನ ರಂಗಪ್ಪ, ಗನ್ನುಗಳವೆ ನನ್ನ ಹತ್ರ, ಒಂದೇಟು ಸುಟ್ಟಾಕ್ತೀನಿ ಚಂದನ್ನ ಅಂತ. ಬಸ್ ಸ್ಟ್ಯಾಂಡಾಗ ಏನೋ ಚಂದ ಹಿಂಗೆಲ್ಲ ಮಾತಾಡ್ತೀರ ನೀವು ಅಂತಂತಂದರೆ ಏನು ಮಾಡ್ಕೊಂತಾನೆ, ಒಂದು ಏಟು ಸುಟ್ಟಾಕ್ಬಿಡ್ತೀನಿ ಅಂತ 4 ಸರಿ ಹೇಳವನೇ ರಂಗಪ್ಪ ನನ್ನ ಹತ್ರ. ಇವೆಲ್ಲ ಗಮನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಇವು ಸಾಹೇಬ್ರ ಮುಖ ತರಬೇಕು ಅಂದ್ಕೊಂಡಿದ್ದೆ. ಎಲ್ಲ ಆಚೆ ಹೋಗವ್ರೆ. ನಾನು ಇನ್ನೊಂದು ಸರಿ ಒಂದು ಭೇಟಿ ಮಾಡಿಬಿಟ್ಟು ಸಾಹೇಬ್ರ ಹತ್ರ ಖುದ್ದ ಮಾತಾಡ್ತೀನಿ. ಇವ್ರೇನು ಸಾಮಾನ್ಯರಲ್ಲ ಊರಲ್ಲಿ. ಆ ಹುಡುಗನ ಬಾಳಕ್ಕೂ ಬಿಡ್ತಾಯಿಲ್ಲ. ಅವ್ನು ಸುಮ್ಮನೆ ಇದ್ರೂ ಅವನ್ನೇ ಹೊಡೆದು ಅವನ ಮೇಲೇ ಇದು ಮಾಡಿ ಅವನ ಮೇಲೇ ಕೇಸ್ ಮಾಡ್ತಾರೆ. ಆಮೇಲೆ ನಾನು ಸಾಕ್ಷಿ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಮೇಲೇನೂ ಮಾಡ್ತಾರೆ. ಅಂಬೇಡ್ಕರ್ದು ಅವತ್ತು ದಬ್ಬಾಕಕ್ಕ ಮುನ್ರಾಜು ಅನ್ನೋನು ಕರೀತಾನೆ ನನ್ನ. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೂ ನಾವು ಯಾವ ಇಸ್ಕು ಬರೋಲ್ಲ ಊರಾಗ, ನೀವೇನಾನ ಮಾಡ್ಕೊಳ್ರಿ, ನನ್ನೇ ಕರೀತೆ ಅಂತ ಬೈದು ಕಳಿಸಿ ಅದೆಲ್ಲ ಇಟ್ಕೊಂಡು ಇವತ್ತು ನನ್ನ ಮೇಲೇನೂ ಅವ್ರ ಅಮ್ಮನ ಕರ್ಕೊಂಬಂದು ಕಂಪ್ಲೇಂಟ್ ಕೊಡ್ಕೊಳ್ಳಿ ಅಂತ ಒಂದು ಸಂತೋಷ. ನಮ್ಮ ಮನೆಗೆ ಅವರೇ ಮುಂದೆ ನೋಡೋಣ. ನಾವು ಇವೆಲ್ಲ ಮಾಡೋಕೆ ಹಿಡಿದ್ರೆ ಊರುಗಳು ಉದ್ಧಾರ ಆಗಲ್ಲ. ಫಸ್ಟಿ ನನ್ನ ಮಕ್ಕಳ್ಕ ಕಠಿಣವಾದ ಶಿಕ್ಷೆ ಆಗ್ಬೇಕು. ಈ ಮುನ್ರಾಜನ್ಕ, ರವಿಕುಮಾರ್ಕ, ರಂಗಪ್ಪನ ಮಗನಿಗೆ. ಆವಾಗೇ ನಮ್ಮೂರು ಉದ್ಧಾರ ಆಗೋದು. ಅದುವರೆಗೂ ಆಗಲ್ಲ. ಸುಮ್ಮನೆ ಆ ಬಡವ್ರ ಹುಡುಗರ ಮೇಲೆ ಹೋಗಿ ಯಾರೋ ಬದ್ದು ಹಿಂದೆಗಡೆ ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಇವೆಲ್ಲ ಮಾಡೋದು ತಪ್ಪು. ಇವ್ನು ಫಸ್ಟ್ ಗಡೀಪಾರು ಮಾಡ್ರಿ ಇವ್ರು 4-5 ಜನನ. ಇವ್ರದ್ದು ಆಗಲ್ಲ, ಇವ್ರದ್ದು ಕಷ್ಟ ಇದೆ ಊರಲ್ಲಿ. ಏನು ಮಾತೆತ್ರ ಮುಚ್ಚುಗಳೆತ್ಕೊಂಬಂಬ್ರಿ. ಏನು ಸರ್ ಭಾಳೋದು ಊರಲ್ಲಿ ಏನು ಮುಚ್ಚುಗಳು ಯಾರೂ ನೋಡಿಲ್ಲ. ಇವೆಲ್ಲ ಹಿಂದೆ ಜಯರಾಜು ಅವರೆಲ್ಲ ಏನೇನಾಗವ್ರೆ ಎಲ್ಲ ನಮ್ಗೆ ಗೊತ್ತೈತೆ. ಇವೆಲ್ಲ ಬೇಡ. ಫಸ್ಟು ನಮ್ಮ ಸ್ಟೇಷನ್ ಮುಖಾಂತರ ಇವ್ರನ್ನೆಲ್ಲ ಕರೆಸಿದ್ದಕ್ಕೆ ಫಸ್ಟ್ ಇವ್ರನ್ನೆಲ್ಲ ಗಡೀಪಾರು ಮಾಡಬೇಕು ಅಂತ ಕೇಳ್ಕೊಂತೀನಿ ನಾನು. ಚಂದನ್ ಕುಮಾರ್ ಅಲ್ಲಿ ಬಂದಾದ್ಮೇಲೆ ಇವರು 7-8 ಜನ ಬಂದರು. ಅವನ್ನ ಇಟ್ಕೊಂಡು ಹೊಡೆದ್ಬಿಟ್ಟು ಆಯ್ತಾ, ನಾನು ಬಿಡಿಸ್ದೆ. ಇಲ್ಲಾಂದ್ರೆ ಅವನ್ನ ಇಷ್ಟೊಂದು ಸಾಯಿಸಾಕಿರೋರು. ಅವ್ರನ್ನ ಮುಚ್ಚಿಟ್ಟು ತಗೊಂಡು ಸಾಯಿಸಾಕಿರೋರು. ಅವ್ರನ್ನ ನಾನೊಬ್ಬನು ಸೀನಪ್ಪನ ಇಲ್ಲಾಂದ್ರೆ ಮುಚ್ಚಿಟ್ಕೊಂಡು ನರ್ಕಾಕಿರೋರು. ನಾವು ಅವಾಯ್ಡ್ ಮಾಡಿದ್ಕ ಆಮೇಲೆ ಏನನ್ನ ಹೇಳ್ರಂತೆ, ಹಂಗೆ ಮಾಡೋಕು ಹಿಂಗೆ ಮಾಡಬೇಕು ಅಂತ ಹೇಳ್ರಂತೆ. ಅವ್ರು ಏನು ಮಾಡೋಕ್ಕೂ ಆಗಲ್ಲ ನಮ್ಮನ್ನ. ಬಟ್ ಪ್ರಾಣ ಉಡ್ಸವ್ರೆ. ನಾವು ಇಬ್ರು ಉಳಿಸಿದ್ದೀರಿ. ನಾವಿಬ್ರು ಇಲ್ಲರಿದ್ರೆ ಅವತ್ತು ಚಂದನ್ ಕುಮಾರ್ನ ಮುಚ್ಚಿಗಳು ತಗೊಂಡು ಹೊಡ್ರಾಕೋರು. ಏನು ಕೀತಾರೆ ಇದು ಮಾಡಬೇಕು ಅವ್ರಿಗೂ. ಅವತ್ತು ನಮ್ಮ ಜನಾಂಗ ಅವತ್ತು ಇದ್ದಿದ್ರಲ್ಲಿ ಏನು ಬೇಕಾದ್ರು ಮಾಡ್ಬೋದಾಗಿತ್ತು. ಯಾರು ಇರಲಿಲ್ಲ, ಒಬ್ಬನೇ ಇದ್ದಿದ್ದು ನಮ್ಮ ಸೀನಪ್ಪನು ನಾನು. ವಿಡಿಯೋ ಐತೆ ನಮ್ಮ. ಆಯ್ತಾ, ಚಂದನ್ ಕುಮಾರ್ನ ಹೊಡೆದ್ರು ವಿಡಿಯೋ ಐತೆ, ಮುಚ್ಚಿಗಳು ತಗೊಂಡು ಹೊಡೆದ್ರು ಐತೆ.
ಬಿಡ್ಸಕ್ಕೆ ಹೋಗಿದ್ದು ನಾನೇ ಸಿನಪ್ನೇ ಮುಂದಕ್ಕೆ ಹೋಗಿ ಬಿಡಿಸಿದ್ದು.